ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಅಧಿಕ ಮಾಸದ ಮೊದಲನೇ ಶುಕ್ರವಾರದ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸರಳವಾದಂಥ ವಿಧಾನ, ಅಲ್ಲದೆ ಈ ದಿನದ ದೀಪಾರಾಧನೆ, ಅಧಿಕ ಮಾಸದಲ್ಲಿ ಮಾಡೋ ಅಂಥ ದೀಪಾರಾಧನೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಿಮಗೆಲ್ಲ ಗೊತ್ತಾಗಿರುತ್ತೆ, ನಿಂಬೆ ಹಣ್ಣಿನ ದೀಪಾರಾಧನೆ ಯಾವುದೇ ಶಕ್ತಿ ದೇವಿಯ ದೇವಸ್ಥಾನದಲ್ಲಿ ಮಾಡಬಹುದು. ಹಾಗೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆ ತುಂಬಾ ವಿಶೇಷ. ಅದರಲ್ಲೂ ಅಧಿಕ ಮಾಸದ ಮೊದಲನೇ ಶುಕ್ರವಾರ. ಅಧಿಕ ಮಾಸದಲ್ಲಿ ಯಾವುದೇ ವ್ರತ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಸರಳವಾಗಿ ಈ ರೀತಿ ನಾಳೆ ಲಕ್ಷ್ಮೀ ಪೂಜೆನ ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣಿನ ದೀಪನ ಹಚ್ಬೋದು. ಯಾವ ರೀತಿ ಹಚ್ಚಬೇಕು ಅದು ಕೂಡ ಒಂದು ವಿಧಾನ ಇದೆ. ಯಾಕೆಂದರೆ ಈಗ ಅಧಿಕ ಮಾಸ ನಿಮಗೂ ಕೂಡ ಗೊತ್ತು. ಹಾಗಾಗಿ ನಿಂಬೆ ಹಣ್ಣಿನ ದೀಪನ ಎಷ್ಟು ಹಚ್ಚಬೇಕು, ಹೇಗೆ ಹಚ್ಚಬೇಕು, ಅದ್ರ ಜೊತೆಗೆ ಈ ಒಂದು ವಸ್ತುವನ್ನು ದಾನ ಕೊಡುವಂಥದ್ದು ತುಂಬ ಒಳ್ಳೆಯದು. ಅಧಿಕ ಮಾಸದಲ್ಲಿ ತಿಂಗಳು ಪೂರ್ತಿ ನಾವು ವ್ರತ ಮಾಡಬೇಕು ಅಂತೇನಿಲ್ಲ, ಅಥವಾ ಯಾವುದಾದ್ರೂ ವ್ರತಗಳನ್ನು ಕೆಲವರು ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಬೇರೆ ಬೇರೆ ರೀತಿ ಸಮಸ್ಯೆಗಳು ಕೂಡ ಇರಬಹುದು, ಪ್ರಾಬ್ಲಮ್ಗಳಿರ್ಬೋದು. ಹಾಗಾಗಿ ಈ ರೀತಿ ಸರಳವಾದಂಥ ಪೂಜೆಗಳು, ದೀಪಾರಾಧನೆ, ದಾನಗಳನ್ನು ಮಾಡೋದ್ರಿಂದ ಕೂಡ ಅಧಿಕ ಮಾಸದ ಪೂರ್ತಿ ಫಲ ನಿಮಗೆ ಸಿಗುತ್ತೆ. ಈ ಎಲ್ಲ ವಿಚಾರ ನೀವು ತಿಳ್ಕೋಬೇಕು ಅಂತಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕು. ಕೆಲವರೆಲ್ಲ ವೈಭವಲಕ್ಷ್ಮಿ ವ್ರತ ಸ್ಟಾರ್ಟ್ ಮಾಡ್ಬೋದಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಮಾಡಿ. ಹಾಗೆ ಯಾವುದೇ ವ್ರತ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಈ ರೀತಿ ಸರಳವಾದ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5 ಗಂಟೆಯಿಂದ 6:30 ತನಕ ಈ ಸಮಯದಲ್ಲಿ ಮಾಡಬಹುದು. ಈ ಸಮಯದಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಸಂಜೆಯ ಗೋಧೂಳಿ ಸಮಯ ಸಂಜೆ 5:30ರಿಂದ 7 ಗಂಟೆ ತನಕ ಕೂಡ ಮಾಡಬಹುದು. ಹಾಗೆ ಇವತ್ತು ರಾಹುಗಾಲದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಶಕ್ತಿ ದೇವಿ ದೇವಸ್ಥಾನದಲ್ಲಿ. ದಯವಿಟ್ಟು ಮನೆಯಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋ ಹಾಗಿಲ್ಲ, ಹಚ್ಚಬೇಡಿ. ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ಳಿ. ಹಂಗಂತ ದೇವ್ರ ಸಾಮಾನೆಲ್ಲ ತೆಗೆದು ತೊಳೆದು ಜೋಡಿಸ್ಬೇಕು ಅಂತೇನಲ್ಲ. ಆಲ್ರೆಡಿ ಈಗ ಅಧಿಕ ಮಾಸದ ಪೂಜೆಗೆ ನೀವೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀರ, ಕ್ಲೀನಿಂಗ್ಗಳು ಕೂಡ ಮಾಡ್ಕೊಂಡಿರ್ತೀರ. ನೀವು ನೆನ್ನೆ ಹಾಕಿರೋಂಥ ಹೂನೆಲ್ಲ ತೆಗೆದು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಫ್ರೆಶ್ ಆಗಿರೋವಂಥ ಹೂನೆಲ್ಲ ಹಾಕಿ ನೀವು ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ಲಕ್ಷ್ಮಿ ಮತ್ತು ಗಣಪತಿ ವಿಗ್ರಹನ ಈ ರೀತಿ ಜೊತೆಯಲ್ಲಿಟ್ಟು ಹಾಲು ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಅಥವಾ ನಿಮ್ಮ ಹತ್ರ ಏನಾದರೂ ಲಕ್ಷ್ಮೀನಾರಾಯಣ ಜೊತೆಲಿರುವಂಥ ವಿಗ್ರಹ ಇದೆ ಅಂದರೆ ಅದನ್ನು ಕೂಡ ಪೂಜೆಗೆ ಇಡ್ಬೋದು. ಅಥವಾ ವಿಗ್ರಹನೇ ಇಲ್ಲ, ಬರೀ ಫೋಟೋ ಇದೆ ಅನ್ನೋರು ಅಭಿಷೇಕ ಮಾಡಬೇಡಿ, ಅಭಿಷೇಕನ ಸ್ಕಿಪ್ ಮಾಡಿ ಹಾಗೆ ನೀವು ಫೋಟೋಗೆ ಮಾತ್ರನೇ ಅಲಂಕಾರ ಮಾಡಿ ಪೂಜೆ ಮಾಡಬಹುದು. ಈ ರೀತಿ ಕೆಂಪು ವಸ್ತ್ರ ಇದ್ದರೆ ನೀವು ಅದನ್ನು ಕೂಡ ಇಡ್ಬೋದು. ಇದು ಮೀಶೋದಲ್ಲಿ ಸಿಗುತ್ತೆ, ನೀವು ಬೇಕಾದರೆ ತರಿಸ್ಕೊಳ್ಳಿ. ತುಂಬ ಚೆನ್ನಾಗಿ ನಮಗೆ ರೀತಿ ಪೂಜೆಗೆಲ್ಲ ಯೂಸ್ ಆಗುತ್ತೆ. ಹಾಗೆ ಒಂದು ಬಟ್ಲಲ್ಲಿ ಅಕ್ಕಿನ ಹಾಕಿ ಮಣೆ ಅಥವಾ ಪ್ಲೇಟು ಅಥವಾ ಈ ರೀತಿ ವಸ್ತ್ರ ನೀವೇನು ಇಟ್ಟಿರ್ತೀರ ಅದ್ರ ಮೇಲೆ ಆ ಬಟ್ಲನ್ನು ಇಟ್ಟು ಅದರೊಳಗಡೆ ಗಣಪತಿ ಮತ್ತು ಲಕ್ಷ್ಮೀ ವಿಗ್ರಹನ ಇಡಬೇಕು. ಆನಂತರ ಗೆಜ್ಜೆ ವಸ್ತ್ರ, ಗಣೇಶನಿಗೆ ಗರ್ಗೆ, ಲಕ್ಷ್ಮಿಗೆ ತಾವರೆ ಹೂವು ಅಥವಾ ಕೆಂಪು ಹೂವು ಇದನ್ನೆಲ್ಲ ಕೂಡ ಇಟ್ಟು ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. 2 ತುಪ್ಪ ದೀಪ ಹಚ್ಚಬೇಕು. ಹಾಗೆ ಇದೊಂದು ಮಹಾಲಕ್ಷ್ಮಿ ಯಂತ್ರ. ಯಾರ ಹತ್ರ ವೈಭವಲಕ್ಷ್ಮಿ ಬುಕ್ ಇದೆಯೋ ಅದರ ಮಧ್ಯದಲ್ಲಿ ಕೊಟ್ಟಿರ್ತಾರೆ ಒಂದು ಗಜಲಕ್ಷ್ಮಿ ಫೋಟೋ, ಇನ್ನೊಂದು ಈ ರೀತಿ ಮಹಾಲಕ್ಷ್ಮಿ ಯಂತ್ರ. ಇದನ್ನು ಕೂಡ ಈ ರೀತಿ ಲಕ್ಷ್ಮೀ ಪೂಜೆಗೆ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅಥವಾ ಯಾರಾದರೂ ಮನೆಗಳಲ್ಲಿ ಲಕ್ಷ್ಮೀ ವಿಗ್ರಹ ಇಲ್ಲ ಅಂತ ಅನ್ನೋರು ಈ ರೀತಿ ವೈಭವಲಕ್ಷ್ಮಿ ಪೂಜೆ ಬುಕ್ಕನ್ನು ತಗೊಳ್ಳಿ. ಅದರಲ್ಲಿ ನಿಮಗೆ ಲಕ್ಷ್ಮಿ ಯಂತ್ರ ಇರುತ್ತೆ. ನೀವು ಅದನ್ನೇ ಕೂಡ ಈ ರೀತಿ ಶುಕ್ರವಾರ ದಿನ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗಾಗಿ ನೀವು ಈ ರೀತಿ ಕೂಡ ಮಾಡಬಹುದು. ಜಸ್ಟ್ ಆ ಯಂತ್ರನ ನೋಡಿ, ಈ ಥರ ಬುಕ್ಕಿನ ಮಧ್ಯಭಾಗದಲ್ಲಿರುತ್ತೆ, ಅದನ್ನು ಒಂದು ಮಣೆ ಮೇಲೆ ಇಡೋದು. ಆ ಯಂತ್ರಕ್ಕೆ ಬೊಟ್ಟಿಡಬೇಕು ಮತ್ತು ಲಕ್ಷ್ಮಿಗೆ ಆನೆಗೂ ಕೂಡ ಬೊಟ್ಟನ್ನು ಇಟ್ಟು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಇಟ್ಟು ಹೂವನ್ನು ಇಟ್ಟು ಅದ್ರ ಮುಂದೆನೇ 2 ತುಪ್ಪದ ದೀಪ ಹಚ್ಚಿ ನೀವು ಅದನ್ನು ಏನು ಸಿಹಿ ನೈವೇದ್ಯ ಮಾಡಿರ್ತೀರೋ ಅದನ್ನೊಂದು ಸ್ವಲ್ಪ ಇಟ್ಟು ಪೂಜೆ ಮಾಡೋದಷ್ಟೇ. ಇಲ್ಲಾಂದರೆ ಈ ಥರ ಲಕ್ಷ್ಮೀ ವಿಗ್ರಹದ ಹಿಂದೆನೋ ಅಥವಾ ಲಕ್ಷ್ಮೀ ಫೋಟೋ ಮುಂದೆ ಈ ಬುಕ್ಕನ್ನು ಇಟ್ಟು ಕೂಡ ಪೂಜೆ ಮಾಡಬಹುದು. ತುಂಬ ಒಳ್ಳೆಯದು. ಈ ರೀತಿ ಯಂತ್ರದ ಪೂಜೆ ಆಗಾಗ ಮನೇಲಿ ಮಾಡೋದ್ರಿಂದ ಧನ ಆಕರ್ಷಣೆ ಆಗುತ್ತೆ ಮತ್ತು ಧನ ಅಭಿವೃದ್ಧಿ ಆಗುತ್ತೆ. ಏನಾದರೂ ಒಳ್ಳೆ ಕೆಲಸಗಳಿಗೆ ನಿಮಗೆ ದುಡ್ಡು ಬೇಕು ಅಂದಾಗ ನಿಮಗೆ ನೀವೇ ಸಂಕಲ್ಪ ಮಾಡಿಕೊಂಡು 5 ಶುಕ್ರವಾರನೋ 3 ಶುಕ್ರವಾರನೋ ಈ ಥರ ಆ ಯಂತ್ರನ ಪೂಜೆ ಮಾಡ್ತಾ ಬನ್ನಿ. ನಾವು ಎಲ್ಲದಕ್ಕೂ ಮನೇಲಿ ಫೋಟೋಗಳನ್ನೇ ಇಟ್ಕೋಬೇಕು ಅಂತೇನಿಲ್ಲ. ಈ ಥರ ನೋಡಿ, ನಮ್ಮ ಹತ್ರ ಏನಿದೆಯೋ ಅದನ್ನೇ ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ
ಆ ತಾಯಿ ನಾವು ಒಲಿಸ್ಕೋಬಹುದು. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರಾದರೂ ತೊಗೋಬೇಕು ಅಂದ್ಕೊಂಡಿದ್ರೆ ತೊಗೊಳ್ಳಿ, ಅಥವಾ ಈಗ ಟೈಮ್ ಆಗೋಗಿದೆ ತೊಗೊಳಕ್ಕಾಗಲ್ಲ ಅಂದರೆ ನಾಳೆ ಬೆಳಗ್ಗೆ ತೊಗೊಂಡು ನೀವು ನಾಳೆ ಸಂಜೆ ಕೂಡ ಪೂಜೆ ಮಾಡಬಹುದು. ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ, ಅಥವಾ ಆಲ್ರೆಡಿ ನಿಮ್ಮ ಹತ್ರ ಬುಕ್ ಇದ್ದರೆ ನೀವು ಈ ರೀತಿ ಆ ಯಂತ್ರನ ಇಟ್ಟು ಕೂಡ ಪೂಜೆ ಮಾಡಬಹುದು. ಶುಕ್ರವಾರ ಆಗಿರೋದ್ರಿಂದ ದೇವಿಗೆ ಪಾಯಸ ತುಂಬ ಇಷ್ಟ. ಹಾಗಾಗಿ ಹೆಸರುಬೇಳೆ ಪಾಯಸ, ಅಕ್ಕಿ ಪಾಯಸ ಅಥವಾ ಕಡಲೆಬೇಳೆ ಪಾಯಸ ಯಾವುದನ್ನಾದರೂ ಸರಿ ನೀವು ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ಅಥವಾ ಕಡಲೆಕಾಳು, ಸಿಹಿ ಅವಲಕ್ಕಿ, ಏನು ಮಾಡೋದಕ್ಕಾಗಲಿಲ್ಲ ಅಂದ್ರೂ ಬಾಳೆಹಣ್ಣಾದರೂ ಇಟ್ಟು ನೀವು ಪೂಜೆನ ಮಾಡಬಹುದು. ಮೊದಲು ಪೂಜೆ ಸ್ಟಾರ್ಟ್ ಮಾಡ್ತಾ ಗಣೇಶನ ನೆನೆಸ್ಕೊಂಡು ಗಣೇಶನ ಮಂತ್ರ ಹೇಳ್ತಾ ಪೂಜೆ ಮಾಡ್ಕೊಳ್ಳಿ. ಇಲ್ಲಿ ಸಂಕಲ್ಪ ಮಾಡ್ತಾ ಇಲ್ಲ, ಯಾಕಂದರೆ ಇದು ಶುಕ್ರವಾರದ ಸರಳ ಪೂಜೆ, ಹಾಗಾಗಿ ಸಂಕಲ್ಪ ಮಾಡ್ತಾ ಇಲ್ಲ. ನೀವು ಹಾಗೆ ಪೂಜೆ ಮಾಡ್ಕೋಬೋದು. ಗಣೇಶನ ಮಂತ್ರ ಹೇಳುವಾಗಲೂ ಕೂಡ ಕೈಯಲ್ಲಿ ಒಂದು ಸ್ವಲ್ಪ ಅಕ್ಷತೆ ಹೂವನ್ನು ಇಟ್ಕೊಂಡು ಗಣೇಶನ ಮಂತ್ರ ಹೇಳಿಕೊಂಡು ಆ ಹೂವು ಅಕ್ಷತೆನ ಗಣೇಶನ ಮುಂದೆ ಹಾಕಬೇಕು. ಆಮೇಲೆ ನಾರಾಯಣನ ಮಂತ್ರ ಹೇಳ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಪುರುಷೋತ್ತಮಾಯ ಅಂತ 11 ಸಲ ಹೇಳಿಕೊಂಡು ಮತ್ತೆ ಹೂವು ಅಕ್ಷತೆಯನ್ನು ಲಕ್ಷ್ಮಿ ಮುಂದೆ ಹಾಕಬೇಕು. ಯಾಕಂದರೆ ನಾವು ಯಾವಾಗ ಲಕ್ಷ್ಮೀ ಪೂಜೆ ಮಾಡಿದ್ರೂ ಕೂಡ ನಾರಾಯಣನನ್ನು ಸ್ಮರಣೆ ಮಾಡಬೇಕು. ಮೊದಲು ನಾರಾಯಣನನ್ನು ಒಳಗಡೆ ಕರಿಬೇಕು, ಆಮೇಲೆ ಹಿಂದೆಯೇ ಮಹಾಲಕ್ಷ್ಮಿ ಕೂಡ ಬರ್ತಾರೆ. ಇದನ್ನು ಮಾತ್ರ ಯಾವತ್ತೂ ಮರಿಬೇಡಿ. ಆಮೇಲೆ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡ್ತಾ ಮಹಾಲಕ್ಷ್ಮಿಯ ಮಂತ್ರಗಳು, ಸ್ತೋತ್ರಗಳು ನಿಮ್ಗೆ ಯಾವುದು ಗೊತ್ತೋ ಅದನ್ನೆಲ್ಲ ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಬಿಡಿ ಹೂವಿನಿಂದ ಅರ್ಚನೆಯನ್ನು ಮಾಡ್ಕೋಬಹುದು. ಆನಂತರ ಮಹಾಲಕ್ಷ್ಮಿ ಅಷ್ಟಕ, ನಮಸ್ತೇಸ್ತು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ, ಈ ಸ್ತೋತ್ರನ ಹೇಳ್ಕೊಳ್ಳಿ. ಮಹಾಲಕ್ಷ್ಮಿ ಅಷ್ಟಕ ಇದನ್ನು ಹೇಳಬೇಕು. ಆನಂತರ ಕನಕದಾರ ಸ್ತೋತ್ರವನ್ನು ಓದಬೇಕು. ಇದನ್ನು ತಪ್ಪದೇ ನೀವು ನಾಳೆ ಶುಕ್ರವಾರ ಅಧಿಕ ಮಾಸದಲ್ಲಿ ಹೇಳೋದು ತುಂಬಾ ಒಳ್ಳೆಯದು. ಈ ಅಧಿಕ ಮಾಸದಲ್ಲಿ 4 ಶುಕ್ರವಾರ ಓದಿ, ತುಂಬ ಒಳ್ಳೆಯದು. ಬೆಳಗ್ಗೆ ಅಥವಾ ಸಂಜೆ ನೀವು ಯಾವಾಗ ಪೂಜೆ ಮಾಡಿರ್ತೀರೋ ಪೂಜೆ ಆದಮೇಲೆ ಲಾಸ್ಟಲ್ಲಿ ಕನಕದಾರ ಸ್ತೋತ್ರನ ಓದಿ ಆನಂತರ ನೈವೇದ್ಯನ ಅರ್ಪಿಸಿ ಮಹಾಮಂಗಳಾರತಿ ಮಾಡಿ. ಉಪವಾಸ ಎಲ್ಲ ಮಾಡಬೇಕು ಅಂತ ಏನೂ ಇಲ್ಲ, ನೀವು ಹೀಗೆ ಪೂಜೆ ಮಾಡಿಕೊಂಡ್ರೆ ಸಾಕು. ಮತ್ತು ಬೆಳಗ್ಗೆನೇ ಪೂಜೆ ಮಾಡಿಬಿಟ್ರೆ ರಾಹುಗಾಲದಲ್ಲಿ ಹೋಗಿ ನಿಂಬೆಹಣ್ಣಿನ ದೀಪನ ಹಚ್ಬೋದು. ಅಥವಾ ನೀವು ಸಂಜೆ ಪೂಜೆ ಮಾಡ್ತೀರಾ ಅಂದರೂ ಕೂಡ ಬೆಳಗ್ಗೆ ರಾಹುಗಾಲದಲ್ಲಿ ನೀವು ಹೋಗಿ ದೀಪ ಹಚ್ಬಿಟ್ಟು ಬಂದು ಮತ್ತೆ ಸಂಜೆ ಇದೇ ರೀತಿ ನೀವು ಪೂಜೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಸಂಜೆಗೆ ಲಕ್ಷ್ಮೀ ಪೂಜೆನ ಮನೆಯಲ್ಲಿ ಮಾಡಬಹುದು. ಇವತ್ತಿನ ವಿಶೇಷ ನಿಂಬೆಹಣ್ಣಿನ ದೀಪ ಹಚ್ಚೋದೇನೆ. ಎಷ್ಟು ದೀಪ ಹಚ್ಚಬೇಕು ಅಂತಂದರೆ 11 ದೀಪ ಹಚ್ಚಬೇಕು. ನೀವು 6 ನಿಂಬೆಹಣ್ಣನ್ನು ಮನೆಯಿಂದನೇ ತೊಳೆದು ಅರಿಶಿನ, ಕುಂಕುಮ, ತುಪ್ಪದ ಬತ್ತಿ ಎಲ್ಲನೂ ಕೂಡ ತೊಗೊಂಡು ಹೋಗಿ, ಒಂದು ಅಡಿಕೆ ತಟ್ಟೆನ ತೊಗೊಂಡು ಹೋಗಿ, ಮತ್ತು ಹೂಗಳು ಅಲಂಕಾರಕ್ಕೆ ಇದಿಷ್ಟನ್ನು ಕೂಡ ತೊಗೊಂಡು ಹೋಗಿ, ಅದ್ರ ಜೊತೆಗೆ ಎಲೆ, ಅಡಿಕೆ, ಬಾಳೆಹಣ್ಣು 33 ರೂಪಾಯಿ ದುಡ್ಡು. ಯಾಕೆ ಅಂದರೆ ನೀವು ನಿಂಬೆಹಣ್ಣಿನ ದೀಪ ಹಚ್ಚಿ ಆದಮೇಲೆ 3 ಜನ ಹೆಣ್ಮಕ್ಳಿಗೆ ಕುಂಕುಮ ಕೊಟ್ಟು ಆ ತಾಂಬೂಲದ ಜೊತೆಗೆ 11 ರೂಪಾಯಿನ ಇಟ್ಕೊಡಿ. ತುಂಬ ಒಳ್ಳೆಯದು. ಯಾಕಂದರೆ ಅಧಿಕ ಮಾಸದಲ್ಲಿ ನೀವು ದುಡ್ಡನ್ನು ದಾನ ಮಾಡಿ, ನೀವು ಏನು ದಾನ ಕೊಡ್ತೀರೋ ಅದು ನಿಮಗೆ ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ 33 ರೂಪಾಯಿನ ದಾನ ಕೊಡಬೇಕು. ನೀವು ಒಬ್ಬರಿಗೆ ಬೇಕಾದ್ರೂ 33 ರೂಪಾಯಿ ಇಟ್ಟು ಎಲೆ, ಅಡಿಕೆ, ಬಾಳೆಹಣ್ಣು ತಾಂಬೂಲ ಜೊತೆ ಕೊಡ್ಬೋದು. ಅಥವಾ 3 ಜನಕ್ಕೆ 11 ರೂಪಾಯಿ ಥರನೂ ಕೂಡ ಕೊಡ್ಬೋದು, ನಿಮ್ಮ ಇಷ್ಟ. ಈ 3 ಶುಕ್ರವಾರ ಮಾಡಿ ಈ ಅಧಿಕ ಮಾಸದಲ್ಲಿ, ಅಥವಾ ಒಂದೇ ಒಂದು ಶುಕ್ರವಾರ ಕೂಡ ಮಾಡಬಹುದು. ನಿಮ್ಮ ಪೀರಿಯಡ್ಸ್ ಡೇಟ್ಗಳು ಅದನ್ನೆಲ್ಲ ನೋಡಿಕೊಂಡು ಈ ಅಧಿಕ ಮಾಸದಲ್ಲಿ ಒಂದು ಶುಕ್ರವಾರ ಆದರೂ ನೀವು ಈ ರೀತಿ 11 ನಿಂಬೆ ಹಣ್ಣಿನ ದೀಪ ಶಕ್ತಿದೇವಿ ದೇವಸ್ಥಾನದಲ್ಲಿ ಹಚ್ಚಿ ಅಲ್ಲಿ ಹೆಣ್ಣು ಮಕ್ಕಳಿಗೆ ತಾಂಬೂಲದ ಜೊತೆಗೆ 33 ರೂಪಾಯಿನ ದಾನ ಕೊಡಬೇಕು. ತುಂಬಾ ಒಳ್ಳೆಯದು. 3 ವರ್ಷಕ್ಕೆ ಒಂದು ಸಲ ನಿಮಗೆ ಅವಕಾಶ ಸಿಗೋದು. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಮಾಡಿ. ಮುಂಚಿತವಾಗಿ ನಿಮಗೆ ವಿಚಾರ ತಿಳಿಸ್ತಾ ಇದ್ದೀನಿ. ನಾಳೆ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಮಾಡಿ. ಯಾರಿಗಾದರೂ ಮಾಡೋಕ್ಕಾಗಲಿಲ್ಲ ಅನ್ನೋರು ಇನ್ನು ಮುಂದೆ ಬರುವಂಥ ಶುಕ್ರವಾರಗಳಲ್ಲಿ ಖಂಡಿತವಾಗ್ಲೂ ಮಾಡಬಹುದು. 3 ಶುಕ್ರವಾರ ಮಾಡಬಹುದು ಅಥವಾ 1 ಶುಕ್ರವಾರ ಕೂಡ ಮಾಡಬಹುದು. ನಾವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಮಗೆ ದುಡ್ಡು, ಸಂಪತ್ತು ಎಲ್ಲ ಕೂಡ ಸಿಗುತ್ತೆ. ಆದರೆ ನಾವು ಪಡ್ಕೊಂಡಿರುವಂಥ ಐಶ್ವರ್ಯ ಉಳಿಸ್ಕೋಬೇಕು ಅಂದರೆ ನಮಗೆ ಆದಿಪರಾಶಕ್ತಿಯ ಅನುಗ್ರಹ ಬೇಕೇ ಬೇಕು. ಅಂದರೆ ಪಾರ್ವತಿ ದೇವಿನೂ ಕೂಡ ನಾವು ಆರಾಧನೆ ಮಾಡಲೇಬೇಕು. ಹಾಗಾಗಿ ಈ ಅಧಿಕ ಮಾಸದಲ್ಲಿ ಈ ರೀತಿ ಸರಳವಾದ ಪೂಜೆನ ಮಾಡಬೇಕು. ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿ, ಹಾಗೆ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ನಿಂಬೆಹಣ್ಣಿನ ದೀಪ ಹಚ್ಚಿ, ಈ ರೀತಿ ದೇವಸ್ಥಾನದಲ್ಲಿ 33 ರೂಪಾಯಿನ ನೀವು ದಾನ ಕೊಡೋದ್ರಿಂದ, ಅದರಲ್ಲೂ ತಾಂಬೂಲದ ಜೊತೆಗೆ ಈ ಅಧಿಕ ಮಾಸದಲ್ಲಿ ನೀವು ದಾನ ಮಾಡುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಅಧಿಕವಾದ ಫಲ ಕೊಡುವಂಥದ್ದು, ಎಷ್ಟೋ ದೋಷಗಳು ನಿವಾರಣೆ ಆಗುವಂಥದ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ತುಂಬ ಸರಳವಾದಂಥ ಪೂಜಾ ವಿಧಾನ ಅಲ್ವಾ? ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಮಾಡಿ. ಶನಿವಾರ ಬೆಳಗ್ಗೆ ಇದನ್ನೆಲ್ಲ ವಿಸರ್ಜನೆ ಮಾಡಿ ನೀವು ಶನಿವಾರದ ಪೂಜೆನ ಮಾಡ್ಕೋಬಹುದು. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?